ಅಲೈನ್ಸ್ ಇದನ್ನ ನಾವು ಸೈಲೆಂಟ್ ಆಗಿದ್ದೀವಿ. ನಾವು ಯಾವುದೇ ರೀತಿ ಇದನ್ನ ಮಾತಾಡಬಾರ್ದು. ಅವರಿಂದ ನಮಗೆ ಮಂಜುನಾಥ್ ಗೌಡ್ರಿಂದ ಇವತ್ತು ಹೇಳ್ತಾ ಇದ್ದೀವಿ, ನಮಗೆ ತುಂಬಾ ತೊಂದರೆ ಆಗಿದೆ. ಅದನ್ನ ಈಗ ಚರ್ಚೆ ಮಾಡಕ್ ಹೋಗಲ್ಲ, ಸಮಯ ಬಂದಾಗ ಚರ್ಚೆ ಮಾಡ್ತೀನಿ. MLC ಎಲೆಕ್ಷನ್ ನಿಂತಾಗಿರ್ಬೋದು, ಇಲ್ಲ ಏನಾದ್ರೂ ಇದ್ರೆ ಆಚೆ ಬರಲಿ. ರಾಮೇಗೌಡರು ಏನಾದ್ರು ಇನ್ನು ರಾಮೇಗೌಡ್ರನ್ನ ಮಾತಾಡಕ್ಕೆ ಇನ್ನೂ ಯಾರು ಹುಟ್ಟಿಲ್ಲ ಈ ತಾಲೂಕಲ್ಲಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ರಾಮೇಗೌಡ್ರ ಜೊತೆ ದುಡ್ಡಿಗೆ ಮಾತಾಡೋಕ್ಕಾಗಲಿ ಇನ್ನೊಂದು ಮಾತಾಡೋಕ್ಕಾಗಲಿ ಇನ್ನೂ ಯಾರು ಹುಟ್ಟಿಲ್ಲ, ಇನ್ನು ಹುಡ್ತಾರ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನನ್ನ ಕೈ ಕೆಳಗೆ ಹೋಗೋದು ಇಲ್ಲ, ಅದರ ನೆಸಿಟಿ ನನಗಿಲ್ಲ. ನೀವು ಮಾತಾಡ್ತಾರೋ ಸ್ಟೇಟ್ಮೆಂಟ್ ನೋಡಿದ್ರೆ ಜನ ಏನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ? ಮಂಜುನಾಥ್ ಗೌಡ್ರೆ ಏನು ಅರ್ಥ ಮಾಡ್ಕೊಳ್ತಾರೆ? ಸೋಲಕ್ಕೆ ನಿಲ್ತಾರಾ? ಇವ್ರು ಸೋಲ್ಸಕ್ಕೆ ಬಿ ಟೀಮ್ಗಳು ನಿಮಗಿರ್ಬೋದು, ನನಗೆ ಗೊತ್ತಿದೆ ನಿಮ್ದೆಲ್ಲ. ಆದರೆ ನಾನು ಈಗ ಬಿಚ್ಚಕ್ಕೆ ಹೋಗಲ್ಲ, ಚರ್ಚೆ ಮಾಡಕ್ಕೆ ಹೋಗಲ್ಲ. ಸಮಯ ಬಂದಾಗ ಹೇಳ್ತೀನಿ. ನೀವೇನೋ 50,000 ಓಟ್ ತಗೊಂಡಿದ್ದೀರಿ, ಏನೇನು ಮಾಡ್ಬೇಕೋ ಮಾಡ್ರಿ. ನಾನೇನು ರಾಜಕೀಯ ನಿವೃತ್ತಿ ಆಗಿಲ್ಲ, ರಾಜಕೀಯ ಸನ್ಯಾಸತ್ವ ತಗೊಂಡಿಲ್ಲ. ಜನ ಏನು ಡಿಸೈಡ್ ಮಾಡ್ತಾರೋ ಮುಂದಿನ ದಿನಗಳಲ್ಲಿ ಅಂತ ಕಾಯ್ತಾ ಇದ್ದೀನಿ. ನಮ್ಮ ಪಕ್ಷದ ಹೈಕಮಾಂಡ್ ಇದ್ದಾರೆ, ಅವ್ರು ನಾಳೆ ದಿವಸ ಏನು ಹೇಳಿದ್ರೆ ಅದಕ್ಕೆ ಬದ್ಧವಾಗಿದ್ದೀವಿ. ಅದರಿಂದ ದಯವಿಟ್ಟು ನೀವು ಏನೇನೋ ಇಲ್ದಿದ್ದ ಇದನ್ನ ಕೊಟ್ಟು, ಆಮೇಲೆ ಈ ತಾಲೂಕು ಬಹಳ ನೆಮ್ಮದಿಯಾಗಿತ್ತು ಹಿಂದೆ. ಯಾರು ದೇವೇರಪ್ಪನವರು, ನಾಗರಾಜ್ ಅವರು ಅಭಿವೃದ್ಧಿ, ಇವ್ರು ಅಭಿವೃದ್ಧಿ ಮಾಡೋರು ಒಂದು ವರ್ಷ ಒಂದ್ಸತಿ ಅವ್ರಿಗೆ ಟರ್ಮ್ ಸಿಗೋದು, ಇನ್ನೊಂದು ಸತಿ ಇನ್ನೊಬ್ಬರಿಗೆ ಟರ್ಮ್ ಸಿಗೋದು. ನೀವು ಆಮೇಲೆ ಸೋತಾಗ ಕೂಡ ಲೀಡರ್ಗಳು ತಾಲೂಕು ಆಫೀಸ್ಗೆ ಬರೋರು, ಪ್ರತಿ ದಿವಸ ಕೈಗೆ ಸಿಗೋರು, ಜನಕ್ಕೆ ಸಿಗೋರು. ಸೊ ಈಗ 50,000 ಓಟ್ ಹಾಕಿರೋರು ಕಷ್ಟ ಅಂದ್ರೆ ಎಲ್ಲಿ ಹೋಗ್ಬೇಕು? ಕೋಡಳ್ಳಿಗೆ ಹೋಗ್ಬೇಕೋ ಬೆಂಗಳೂರಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಮಾಡ್ರಿ, ಮನೆ ಇಲ್ಲ, ಮಠ ಇಲ್ಲ, ಫ್ಯಾಮಿಲಿ ಇಲ್ಲ, ಬರ್ರಿ ಸೋಲ್ಸಕ್ಕಂತ ಹೇಳ್ತಿರಲ್ಲ. ಇದ್ರೆ ಯಾಕೆ ಸೋಲ್ಸ್ತಾರೆ ಜನ? ನೀವು JDS ಅಲ್ಲಿ ಇದ್ದಿದ್ರೆ ಅದು ಕಥೆನೇ ಬೇರೆ ಇತ್ತು. ನೀವಿಲ್ಲ ಅಂತೇಳಿ ನಾವು ಬಂದ್ರಿ, ನೀವು ಬಿಟ್ಟಿದ್ದೀರಿ ಅಂತೇಳಿ. ಹೋಗ್ಲಿ, BJPಗೆ ಬಂದಿದ್ರೆ ಪಾಪ ಅವ್ರ ಮನೆ ಊಡಿ ಮನೆಯನ್ನ ಉಳ್ಕೊಳ್ಳೋದು. ಅವ್ರನ್ನೂ ಹಾಳು ಮಾಡಿದ್ರಿ, ನಮ್ಮನ್ನೂ ಹಾಳು ಮಾಡಿದ್ರಿ, ನೀವು ಹಾಳಾದ್ರಿ. ನೀವು ಬಂದಿದ್ದೆ ನಮ್ನ ಹಾಳು ಮಾಡಕ್ಕೆ. ನಾವು ಸೋಲಕ್ಕಲ್ಲ ನಿಂತಿದ್ದು, ನಾವು 100% ಗೆಲ್ತಾ ಇದ್ವಿ. ಬರಲಿಲ್ಲ ಅಂತಿದ್ರೆ 100% ಬರ್ತಾ ಇದ್ವಿ. ನಮ್ಮ ಓಟೆ ಡಿವೈಡ್ ಹಾಕಿದ್ದು. ಇಲ್ಲ ಮೊದಲಿಂದ ನಿಂತಿದ್ರೆ ಅದ್ರ ನೆಸಿಟಿನೇ ಇರಲಿಲ್ಲ. ಲಾಸ್ಟ್ 2 ತಿಂಗಳಿಂದ ಬಂದರು, ಇಲ್ದಿದ್ದನ್ನ ಮಿಸ್ಗೈಡ್ ಮಾಡಿದ್ರು. ಆಮೇಲೆ ಏನೇನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದೀರಿ ನೀವು ಎಲೆಕ್ಷನ್ ಟೈಮ್ನಲ್ಲಿ, ನಿಮ್ಮ ಲೀಡರ್ಗಳು, ನಿಮ್ಮ ಕಾರ್ಯಕರ್ತರು ಏನೇನು ಹೇಳಿದ್ದಾರೆ ಹಳ್ಳಿಗಳಲ್ಲಿ ಎಲ್ಲ ನನ್ನ ಹತ್ರ ರೆಕಾರ್ಡ್ ಇದೆ. ಅದಕ್ಕೋಸ್ಕರ ನಾನು ನಿಮ್ಗೆ ವಿರೋಧವಾಗಿರೋದು ಬಿಟ್ಟರೆ ಇನ್ನೇನಿಲ್ಲ. ನೀವು ನಮ್ಮನ್ನು ಹಾಳು ಮಾಡಿದ್ರಿ, ಇಲ್ದಿದ್ದ ಸ್ಟೇಟ್ಮೆಂಟ್ಸ್ ಕೊಟ್ಟು ಏನೇನು ಹೇಳಿದಾರೆ ನಾನು ಹೈಕಮಾಂಡ್ಗೆ ಹೇಳ್ತೀನಿ. ಸಮಯ ಬಂದಾಗ ಮಾತಾಡ್ತೀನಿ. ಏನೇನು ಹೇಳಿ ನಮ್ಮ ಓಟ್ನ ಕಿತ್ತಿದ್ದೀರ ಅಂತ ಹೇಳಿ ನಮಗೆಲ್ಲ ಗೊತ್ತಿದೆ. ಇಲ್ಲ ಇಂಡಿಪೆಂಡೆಂಟ್ಗೆ 14ನೇ ಕುಕ್ಕರ್ ಸಿಂಬಲ್ಗೆ 20,000 ಓಟು. ಏನು ತಪ್ಪು ಮಾಡಿದ್ದೀನಿ ನಾನು? ಏನು ತಪ್ಪು ಮಾಡಿದ್ದೀನಿ ಇಷ್ಟು ಕಡಿಮೆ ಆಗೋದಕ್ಕೆ? ಕುಮಾರಣ್ಣವ್ರು ಏನು ಮಾಡಿದ್ದಾರೆ? ನಮ್ಮ ಪಕ್ಷ ಏನಾಗಿದೆ? ಲೀಡರ್ಗಳು ಏನು ಮಾಡಿದ್ರು? ಅವತ್ತು ₹1 ಕೊಡ್ತೀರಾ ಅಷ್ಟು ಓಟ್ ತಗೊಂಡ್ವಿ. 10 ವರ್ಷ ಆದ್ಮೇಲೆ ಇಷ್ಟು ದುಡ್ಡು ಕೊಟ್ಟು ಇಷ್ಟು ಕಡಿಮೆ ಹೋಗ್ಬೇಕಾದ್ರೆ ಅದು ಮನೆ ನಿಮ್ಗೆ ಇದಿದ್ರೆ ಹೋಗಿ 50,000 ಜನ ಮನೆಯೊಳಗೆ ಹೋಗಿ ಕೂತ್ ಮಾತಾಡಿ ಬಂದಿದ್ದೀನಿ. ಹೋಗಿ ನಿಮ್ಗೆ ಇದಿದ್ರೆ ಹೋಗ್ಲಿ, ಮಾಲೂರಿನಲ್ಲಿ ಮನೆ ಮಾಡ್ರಿ. ಲಾಸ್ಟ್ 2 ತಿಂಗಳಿಂದ ಬಂದ್ಬಿಟ್ರೆ ಜನ ಗೆಲ್ಸ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರೇನೋ? ಇನ್ನು ಎಷ್ಟು ಸತಿ ಆದ್ರೂ ಇದೇ ಗತಿನೇ ಆಗೋದು. ಜನಕ್ಕೆ ಸರ್ವಿಸ್ ಮಾಡ್ಬೇಕಂತ ಇದ್ರೆ ಬರ್ರಿ, ಮನೆ ಮಾಡ್ರಿ, ಕೂತ್ಕೊಡ್ರಿ. ಇಲ್ಲಿ ನಮ್ಗಂತೂ ಜನ ರೆಸ್ಟ್ ಕೊಟ್ಟಿದ್ದಾರೆ. ಜನ ಸಾಕು ನೀವು ಸರ್ವಿಸ್ ಮಾಡಿದ್ದು ನಿಲ್ಲಿಸಿ, ಅವ್ರೇನೋ ಮಾಡ್ತಾರಂತೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಈ ಕೌಂಟಿಂಗ್ ಆದ್ಮೇಲೆ. ಅದರಿಂದ ಇವತ್ತು ನಾವು ಇದರಲ್ಲಿದ್ದೀರಿ. ದಯವಿಟ್ಟು ನಾನು ರೆಸ್ಟ್ ಅಲ್ಲಿದ್ದೀನಿ, ನಾನು ಕೆದ್ಕಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ನಾವು ಪಕ್ಷ ಇದೆ, ನಾವು ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಅಂದರೆ ಸ್ಟೇಟ್ ಲೆವೆಲಲ್ಲಿ ಅಲೈನ್ಸಲ್ಲಿ ಇದ್ದೀವಿ. ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅದು ಬಿಟ್ಬಿಟ್ಟು ನಾವು ಯಾವುದು ವಿರೋಧವಾಗಿ ಇದ್ರಾಗ ಮಾತಾಡಕ್ಕೆ ಹೋಗ್ತಾ ಇಲ್ಲ. ನೀವು ನಮ್ಮ ಹೆಸರಲ್ಲಿ ಎತ್ತಕ್ಕೆ ಹೋಗ್ಬೇಡಿ. ನೀವು ನನ್ನ ಹೆಸರು ಎತ್ತಿದ್ರಕ್ಕೆ ಮಾತಾಡ್ತಾ ಇದ್ದೀನಿ. ನೀವು ಇಂಡೈರೆಕ್ಟಾಗಿ ಏನು ಬೇಕಾದ್ರೆ ಎತ್ತು ಹೇಳ್ಕೊಳ್ಳಿ. ಹೆಸರು ಎತ್ತಿ ಮಾತಾಡಿರೋದ್ರಿಂದ ನಾನು ಇವತ್ತು ನಿಮಗೆ ಕೌಂಟರ್ ಕೊಡ್ತಾ ಇದ್ದೀನಿ. ಇದಕ್ಕಿಂತೇನೋ ಭಾಳ ಸತಿ ಮಾತಾಡಿದಿರಿ ನಮ್ಮ ಪಕ್ಷದ ಬಗ್ಗೆ. ನಾಳೆ ದಿವಸ ಮೋಸ್ಟ್ಲಿ ನಿಮ್ಗೆ ನಮ್ಮ ಪಕ್ಷದ ಬೆಂಬಲ ಬೇಡ ಅನಿಸ್ತದೆ. ಇರಲಿ, ಅದು ಇದ್ರ ಮೇಲೆ ಬೆಂಬಲ ಎಲ್ಲ ನೀವು ಮಾತಾಡ್ತಾ ಇರೋದ್ರಲ್ಲೇ ನಮ್ಮ ಲೀಡರ್ಗೆ ಏನಿಷ್ಟ ಆಗ್ತಾರೆ, ನಮ್ಮ ವೋಟರ್ಸು ಏನಿಷ್ಟ ಆಗ್ತಾರೆ. ನೀವು ನೋಡ್ತಾ ಇರ್ರಿ. ನಾಳೆ ದಿವಸ ನೀವು ನಿಲ್ಬೋದು, ಇಲ್ಲ ನಾನು ನಿಲ್ಬೋದು. ಆದರೆ ಹೈಕಮಾಂಡ್ ಯಾರು ಬೇಕು ಡಿಸೈಡ್ ಬೇಕಾದ್ರೆ ಮಾಡ್ಬೋದು. ಅದು ನಮ್ಮ ಕೈಯಲ್ಲಿ ಇಲ್ಲ. ಭಗವಂತ ಡಿಸೈಡ್ ಮಾಡ್ತಾನೆ. ಈ ತಾಲೂಕಿನ ಜನ ಮುಂದಿನ ದಿನಗಳಲ್ಲಿ ನಮ್ದು ಎಲೆಕ್ಷನ್ ನಿಲ್ಲಂತ ಅಂದ್ರೂ ಅನ್ಬೋದು, ಈಗ ಬೇಡ ಅಂತಂದ್ರೂ ಅನ್ಬೋದು. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ನಾನೇನಿಲ್ಲ MLA ಆಗಲೇಬೇಕಂತ ಏನಿಲ್ಲ. ಆದರೆ ಏನೋ 4 ಒಳ್ಳೆ ಕೆಲಸ ಮಾಡ್ಬೇಕಂತಿದ್ದೆ, ಆಗಲಿಲ್ಲ, ಪರವಾಗಿಲ್ಲ, ಏನಾಯ್ತು, ನನಗೇನು ಲಾಸ್ ಇಲ್ಲ. ಅದರಿಂದ ದಯವಿಟ್ಟು ನೀವು ಇಲ್ಲದ ಸಲ್ಲದ ಇದನ್ನ ಮಾಡೋದನ್ನ ಬಿಟ್ಟು
ನೀವೇನು ಪಕ್ಷನ ಕಟ್ಟಬೇಕು, ಇಲ್ಲ ಏನು ಮಾತಾಡಬೇಕು, ಇಲ್ಲ ಜನಗಳ ಕಷ್ಟ ಸ್ಪಂದಿಸೋದಕ್ಕೆ ಬರ್ರಿ, ಮಾತಾಡ್ರಿ, ಮಾಡ್ರಿ. ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತೇಳಿ ಪ್ರತಿಯೊಬ್ಬರು ಮಾತಾಡ್ತಾರೆ. ಬಂದು ತಾಲೂಕು ಆಫೀಸಲ್ಲಿ ಕೂತ್ಕೊಳ್ಳಿ. ಎಲ್ಲೋ ಬಂದು ಯಾವತ್ತೋ ಬಂದಾಗ ಏನೋ ಪರ್ಸನಲ್ 4 ಇದು ಹೇಳ್ಬಿಟ್ಟು ಹೋಗ್ಬಿಟ್ರೆ ಅದರಿಂದ ಯಾವ ಜನಕ್ಕೂ ಏನು ಉಪಯೋಗ ಆಗಲ್ಲ. ದಯವಿಟ್ಟು ಇಲ್ಲಿ ಸಮಸ್ಯೆಗಳು ತುಂಬ ಇದೆ, ಅದು ನಾನು ಇವಾಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇದಕ್ಕೊಂದು ಕೌಂಟ್ರ್ ಕೊಡಬೇಕಾಗಿತ್ತು, ಕೌಂಟ್ರ್ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಯಾವುದೇ ಒಂದು ಇದಕ್ಕೂ ನಾವು ಸಿದ್ಧವಾಗಿದ್ದೀವಿ. ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ದಯವಿಟ್ಟು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ನೀವು ನಮ್ಮ ಪಕ್ಷಕ್ಕೆ ಮತ್ತು ನನ್ನ ವೈಯಕ್ತಿಕ ಇದಕ್ಕೆ ತುಂಬ ಡ್ಯಾಮೇಜ್ ಮಾಡಿದ್ದೀರಿ. ಇದುವರೆಗೂ ತುಂಬ ಡ್ಯಾಮೇಜ್ ಮಾಡಿದ್ದೀರಿ. ಇನ್ನು ಮುಂದೆ ಆ ಥರ ಮಾಡಿದ್ರೆ ನಾನು ಇನ್ನೊಬ್ಬ ರಾಮೇಗೌಡ ಆಗಬೇಕಾಗ್ತದೆ. ಬೇಡ, ನಾನೀಗ ಸೈಲೆಂಟ್ ರಾಮೇಗೌಡ ಆಗಿದ್ದೀನಿ, ಸೈಲೆಂಟಾಗಿದ್ದೀನಿ. ನನ್ನ ಕೆಲಸ ನಾನು ಮಾಡ್ಕೊಂಡಿದ್ದೀನಿ, ನನ್ನನ್ನು ಬಿಟ್ಬಿಡಿ ಅಂತೇಳಿ ತಮ್ಮ ವಿನಂತಿ ಮಾಡ್ತೀನಿ. ನಾವು ರಾಮೇಗೌಡರನ್ನ MLA ಮಾಡಬೇಕು ಅಂತೇಳಿ ರಾಮೇಗೌಡರನ್ನ 2 ವರ್ಷಕ್ಕಿಂತನೇ 3 ವರ್ಷಕ್ಕಿಂತನೇ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಮತ್ತು ನಮ್ಮ ಪಕ್ಷದ ಮಾಜಿ ಪ್ರಧಾನಿಗಳು, ನಮ್ಮ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರ ಸಮ್ಮುಖದೊಳಗೆ ರಾಮೇಗೌಡರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡೋದು. ಅಸೆಂಬ್ಲಿ ಚುನಾವಣೆ 3 ವರ್ಷ ಇದ್ದಂಗೆ ರಾಮೇಗೌಡರೇ ನಮ್ಮ ಪಕ್ಷದ ಅಭ್ಯರ್ಥಿ ಅಂತೇಳಿ ಪಕ್ಷ ರಾಮೇಗೌಡರನ್ನ ಘೋಷಣೆ ಮಾಡಿತು. ಆ ಹಿನ್ನೆಲೆಯೊಳಗೆ ನಾವು ಸುಮಾರು 3-4 ವರ್ಷ ಕೆಲಸ ಮಾಡಿದ್ವಿ. ಇಲ್ಲಿ MLA ಮಾಡ್ಕೊಳ್ಲೇಬೇಕು ರಾಮೇಗೌಡರನ್ನ ಅಂತೇಳಿ. ನಾವು ನಮ್ಮ ತಾಲೂಕೊಳಗೆ ಸುಮಾರು 56,000 ಮನೆ ಇದೆ. 50,000 ಮನೆಗೆ ನಾವು ಪ್ರತಿ ಮನೆಗೂ ಹೋಗಿದ್ದೀವಿ. 2 ವರ್ಷ ಎಲೆಕ್ಷನ್ ಇದ್ದಂಗೆ ಪ್ರತಿ ಮನೆಗೂ 2 ವರ್ಷ ನಾವು ಮಾಲೂರು ತಾಲೂಕು 360 ಹಳ್ಳಿನೂ ನಾವು ಟೂರ್ ಮಾಡಿದ್ದೀವಿ. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಎಲ್ಲ ಮಹಿಳಾ ಮುಖಂಡರುಗಳು, ಎಲ್ಲ ಮುಖಂಡರುಗಳು ಪ್ರತಿ ಮನೆಗೆ 100-150 ಜನ ಪ್ರತಿ ಹಳ್ಳಿಗೂ ಹೋಗಿ ನಾವು ಓಟ್ ಕೇಳಿದ್ದೀರಿ. ಮನೆಗೂ ಹೋಗಿ ಓಟ್ ಕೇಳಿದ್ದೀರಿ. ನಾವು MLA ಆಗಬೇಕಂತಾನೆ ಓಟ್ ಕೇಳಿದ್ದು. MLA ಮಾಡ್ಕೊಡ್ಲೇಬೇಕು ಅಂತೇಳಿ ಕೆಲಸ ಮಾಡಿದ್ವಿ. ಆದರೆ ಕಾರಣಾಂತರದಿಂದ ಇಲ್ಲಿ ಮಾಲೂರು ತಾಲೂಕಿನ ಒಂದು ಇದು ನೋಡಿದರೆ ದುಡ್ಡಿಗೆ ಬೆಲೆ ಕೊಡುವಂಥ ಒಂದು ಇದು ಬಂತು. ರಾಮೇಗೌಡರು ಸೇವೆಗೆ ಇಲ್ಲಿ ಮರ್ಯಾದೆ ಸಿಕ್ಕಲಿಲ್ಲ ಈ ತಾಲೂಕೊಳಗೆ. ಅವರು ನೀವೆಲ್ಲ ನೋಡಿದ್ದೀರಿ, ತಾಲೂಕಿನ ಜನಕ್ಕೆಲ್ಲ ಗೊತ್ತು ಅವರು ಎಷ್ಟು ಕೆಲಸ ಮಾಡ್ಕೊಂಬಂದವ್ರೆ, ಅವ್ರದ್ದು ಎಷ್ಟು ಅವರು ವಿದ್ಯಾದಾನಕ್ಕಾಗಿ ಎಷ್ಟು ಕೆಲಸ ಮಾಡಿದ್ದಾರೆ. ನೋಟ್ ಪುಸ್ತಕ ಕೊಟ್ಕೊಂಡು, ಟೆಕ್ಸ್ಟ್ ಪುಸ್ತಕ ಕೊಟ್ಕೊಂಡು ಇಡೀ 1 ವರ್ಷಕ್ಕೆ 60,000 ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವರು ಅನುಕೂಲ ಮಾಡ್ಕೊಂಡು ಬಂದರು. ಕೊರೋನಾ ಟೈಮ್ನಾಗ ನೀವೆಲ್ಲ ನೋಡಿದರೆ ಎಷ್ಟು ಯಾವ ಪಾರ್ಟಿಯವರು ಮಾಡಿಲ್ಲ ಅಷ್ಟೊಂದು ದಾನ ಧರ್ಮ ಮಾಡ್ಕೊಂಡು ಬಂದರು ಪಕ್ಷದ ವತಿಯಿಂದ. ಆದ್ರೂ ನಮ್ಮ ಜನ ನಮಗಿಂತಲೂ ನಾವು ದುಡ್ಡು ಬಗ್ಗೆ ಇಲ್ಲಿ ಮಾತಾಡಬಾರ್ದು, ದುಡ್ಡಿಗೆ ಮರ್ಯಾದೆ ಕೊಟ್ಟು ನಮಗೆ ಸ್ವಲ್ಪ ಹಿನ್ನಡೆ ಆಯಿತು. ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ಇಲ್ದಿದ್ದೆಲ್ಲ ಹೇಳ್ಕೊಂಡು ನಮ್ಮ ಕ್ಯಾಂಡಿಡೇಟ್ನ ಸೋಲಿಸ್ಲಿಕ್ಕೆ ನಾವು 3ನೇ-4ನೇ ಸ್ಥಾನಕ್ಕೆ ಬರಬೇಕಾಯ್ತು. ಆದ್ರೂ ನಾವು ಎಲ್ಲೂ ಪಕ್ಷದ ಇದು ಬಿಟ್ಟು ಕೊಡ್ದಿರೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ನಮಗೆ ನಮ್ಮ ಅಪ್ಪಾಜಿ ದೇವೇಗೌಡರಿದ್ದಾರೆ, ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರಿದ್ದಾರೆ. ಅವ್ರ ನಾಯಕತ್ವದೊಳಗೆ ನಾವು ಪಕ್ಷ ಬೆಳೆಸ್ಕೊಂಡು ಹೋಗ್ತಾ ಇದ್ರಿ, ಕೈಲಾದ ಮಾತ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ. ಈಗ NDA ಅಂತೇಳಿ ಬಂದಿದೆ, ಎಲ್ಲ ಒಗ್ಗಟ್ಟಾಗಿದ್ದೀರಿ. ಕೇಂದ್ರದೊಳಗೆ ನಮ್ಮ ನಾಯಕರನ್ನ ಕೇಂದ್ರ ಸಚಿವರಾಗಿ ಮಾಡಿದ್ದಾರೆ. ಇದೇ ದೇಶದ ಪ್ರಧಾನಮಂತ್ರಿಗಳು ದೇವೇಗೌಡರು ಮತ್ತು ಕುಮಾರಣ್ಣವರು ನಾಯಕತ್ವವನ್ನು ಒಪ್ಕೊಂಡು ನಮ್ಮನ್ನ ಪಕ್ಷದೊಳಗೆ ಗುರ್ಸಿ NDA ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈಗ ನಾವೆಲ್ಲೂ NDA ವಿರುದ್ಧವಾಗಿ ನಡ್ಕೊಳ್ತಾ ಇಲ್ಲ. ನಾವು ಕೇಂದ್ರದೊಳಗೆ ಮತ್ತು ರಾಜ್ಯದೊಳಗೆ ನಮ್ಮ ಪಕ್ಷ ಏನು ತೀರ್ಮಾನ ಮಾಡಿದಾರೋ ಅದರ ಪ್ರಕಾರ ನಾವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನೀವೇ ನಮ್ಮನ್ನ ದೂರ ಸರಿಯೋದು ಇಲ್ದಿದ್ದ ಈ ಥರ ಹೇಳಿಕೆಗಳು ಕೊಟ್ಟರೆ ನಮಗೆ ಭಾಳ ನೋವಾಗ್ತದೆ. ದಯವಿಟ್ಟು ಈ ಥರ ಹೇಳಿಕೆಗಳು ಮುಂದೆ ಕೊಡೋದು ಬೇಡ. ಯಾಕಂದ್ರೆ ನಾವೆಲ್ಲ ಮುಂದಿನ ದಿನಗಳಿಗೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ. ಚುನಾವಣೆಗಳು ನಮ್ಮ ಮುಂದೆ 4-5 ಚುನಾವಣೆ ಇವಾಗ ಇದೆ. 4-5 ತಿಂಗಳೊಳಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, APMC 5-6 ಚುನಾವಣೆಯನ್ನು ಒಟ್ಟಿಗೆ ನಾವು ಎದುರಿಸಬೇಕಾಗ್ತದೆ. ದಯವಿಟ್ಟು ನಾವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕು. BJP ಮತ್ತು JDS ಮಾಲೂರು ತಾಲೂಕೊಳಗೆ ಇನ್ನು ಮುಂದೆ ಆದ್ರೂ ನಾವು ಹೊಂದಾಣಿಕೆ ನೀವು ಒಂದು ಥರ ಹೇಳಿಕೆಗಳು ಕೊಟ್ಟು ಬರ್ತೀರಿ. ಕಾರ್ಯಕರ್ತರ ಮನಸ್ಸೊಳಗೆ ಮತ್ತು ಲೀಡರ್ಸ್ ಮನಸ್ಸೊಳಗೆ ಅದೇ ಇರ್ತದೆ.
BJP ನಾಯಕರು ಆ ಥರ ಹೇಳಿಕೆ ಕೊಡ್ತಾರೆ, JDS ನಾಯಕರು ಈ ಥರ ಹೇಳ್ಕಡೆ ಕೊಡ್ತಾರೆ ಅಂದರೆ ನಮ್ಗೆ ನೋವಾಗ್ತದೆ ಕಾರ್ಯಕರ್ತರಿಗೆ. ದಯವಿಟ್ಟು ಮುಂದಿನ ದಿನಗಳೊಳಗೆ ನೀವು ನಾಯಕರುಗಳಾದವರು ಪಕ್ಷ NDAಯನ್ನು ಒಗ್ಗಟ್ಟು ಮಾಡಿಕೊಂಡು ಮುಂದಿನ ಚುನಾವಣೆಗಳೊಳಗೆಲ್ಲ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಗ್ರಾಮ ಪಂಚಾಯತಿ, APMC ಎಲ್ಲ ಚುನಾವಣೆಗಳಿಗೆ NDA ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮ ನಾಯಕರುಗಳಿಗೆ ನಾನು ಕೇಳ್ಕೊಳ್ತಾ ನಾನು JDS ಪಕ್ಷದ ಅಧ್ಯಕ್ಷನಾಗಿ ಈ ಮಾತುಗಳನ್ನು ಹೇಳಿದ್ದೀನಿ. ದಯವಿಟ್ಟು ಅದಕ್ಕೆ ನೀವೆಲ್ಲ ಅನುವು ಮಾಡಿಕೊಡ್ಬೇಕು. ಮುಂದಿನ ದಿನಗಳೊಳಗೆ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನೋವಾಗೋ ರೀತಿ ನಾಯಕರುಗಳು ಎಲ್ಲೂ ಹೇಳಿಕೆಗಳನ್ನು ಕೊಡಬಾರ್ದು ಅಂತೇಳಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾನೇ ಫ್ರೀಯಾಗಿ ಬರ್ಕೊಡ್ಲಿ. ನನಗೆ 2-3 ಸತಿ ಯಾರೋ ಹೇಳಿದರು, ಕೃಷ್ಣ ಶೆಟ್ಟಿ ಇದ್ದಾಗಲೂ ಅದಕ್ಕೆ ತೊಂದರೆ ಕೊಡಬೇಕಂತ ನೋಡಿದ್ರು. ಬಟ್ ನಾವು ಲೀಗಲ್ ಆಗಿದ್ದೀವಿ. ನಂಜಮ್ಮನವರು ಸೈಟ್, ಅದು ನಂಜಮ್ಮನವ್ರ ಸೈಟು. ನಿಮ್ಗೆ ಗೊತ್ತಿದೆ ನಂಜಮ್ಮನವರು ಎಷ್ಟು ಗೌರವಾನ್ವಿತ ಮಹಿಳೆ ಅಂತೇಳಿ. ನಂಜಮ್ಮನವರು ಆ ಲೇಔಟು ನಂಜಮ್ಮ ಲೇಔಟ್ ಅಂತಾನೆ, ನಮ್ಮ ಮನೆ ಪಕ್ಕನೇ. ಅದು ಗಾರ್ಡನೋ ಪಾರ್ಕೋ CA ಸೈಟ್ ಏನೋ ಇತ್ತಂತ ಕಾಣುತ್ತೆ. ನಂಜಮ್ಮನವರು ಯಾರು ಅಧ್ಯಕ್ಷರು MV ಅಲ್ಲ, ಹಳೆಯ ಪ್ರೆಸಿಡೆಂಟು NVS ಅವ್ರ ಟೈಮ್ನಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಕೊಟ್ಟಿದ್ರಿಂದ ರೆಸಲ್ಯೂಷನ್ ಮಾಡಿ ಅದನ್ನ ಆಯಮ್ಮನಿಗೆ ಬಿಟ್ಕೊಟ್ಟಿದ್ದಾರೆ. ಅದು ಕ್ಲಿಯರ್ ಆಗಿ ಬರ್ತಿದ್ದಾರೆ. ನಂಜಮ್ಮನವರು ಬಸ್ ಸ್ಟ್ಯಾಂಡ್ ಅನ್ನ ಕಟ್ಕೊಟ್ಟಿರೋದ್ರಿಂದ ಆ ಜಾಗವನ್ನು ಅವರಿಗೆ ಬಿಟ್ಕೊಡಲಾಗಿದೆ ಅಂತೇಳಿ ರೆಸಲ್ಯೂಷನ್ ಮಾಡಿ ಆಯಮ್ಮನವ್ರು ಖಾತಾ ಮಾಡಿದ್ರು. ಆಯಮ್ಮ ಬಂದು ನಮ್ಗೆ ರಿಜಿಸ್ಟರ್ ಮಾಡಿಕೊಟ್ರು, ದುಡ್ಡು ತಗೊಂಡು. ನಂಜಮ್ಮನವ್ರು ಬಂದು ರಿಜಿಸ್ಟರ್ ಮಾಡಿಕೊಟ್ಟಿರೋದು NVS ಅಲ್ಲಿ. ಆಯಮ್ಮ ಬಂದು ನಮ್ದು ಸೈಟ್ ಅಂತ ಹೇಳಿದ್ರು. ನಮ್ಮ ಮನೆ ಇರೋದು ಆಯಮ್ಮನ ರಿಜಿಸ್ಟರ್ ಮಾಡಿಕೊಟ್ಟಿರೋದು. ಅವು ಬಂದಾಗ ಇದನ್ನು ನಮ್ದು ಇದೆ ತಗೊಳ್ಳಿ ಅಂದರು. ಪಕ್ಕದಲ್ಲೇ ಇತ್ತು, ನಾವು ತಗೊಂಡ್ವಿ. ನಂಜಮ್ಮನವರು ರಿಜಿಸ್ಟರ್ ಮಾಡಿಕೊಟ್ಟಿರೋದು, ನಂಜಮ್ಮನವ್ರಿಗೆ ಕೊಟ್ಟಿರೋದು ಮುನ್ಸಿಪಾಲ್ಟಿಯಿಂದ ಬಸ್ ಸ್ಟ್ಯಾಂಡ್, ಅವತ್ತಿನ ಬಸ್ ಸ್ಟ್ಯಾಂಡ್ ಆಯಮ್ಮ ಕಟ್ಕೊಟ್ಟಿರೋದ್ರಿಂದ ಅದಕ್ಕೆ ಕಾಂಪನ್ಸೇಷನ್ ಆಗಿ ಅದನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ಬಿಟ್ಟರೆ ನಾವು ಯಾವುದಕ್ಕೂ ಆಸೆ ಪಡೋಂಥವನ್ನಲ್ಲ, ಅದರ ನೆಸಿಟಿನೂ ನಮಗಿಲ್ಲ. ಅದರಿಂದ ಇರ್ಬೋದೇನೋ ಬೇರೆ ಬೇರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ದಂತೂ ನಂಜಮ್ಮನವ್ರು ರಿಜಿಸ್ಟರ್ ಮಾಡಿಕೊಟ್ಟಿರೋದು. ಯಾರು ಅಂಥವ್ರು ಇಂಥವ್ರಲ್ಲ. ಇಂಥವ್ರಾದ್ರೆ ಅವ್ರು ಮಾಡ್ಕೊಂಡು ನಾವು ಮಾಡ್ಕೊಟ್ಟಿರ್ಬೋದಲ್ಲ, ಅದೆಲ್ಲ. ನಂಜಮ್ಮನವ್ರು ಆ ಥರ ಮಾಡ್ಕೊಳ್ಳೋರು ಅಲ್ಲ. ಅವರು ದಾನಿಗಳು. ಬೇಕಾದಷ್ಟು ಅವರು ಪೂರಾ ಆಸ್ತಿನ KL ಇವ್ರಿಗೆ ದಾನವಾಗಿ ಕೊಟ್ಟಿರ್ತಕ್ಕಂಥವ್ರು. ಅವ್ರೇನೋ ಬೋಗಸ್ ಮಾಡಿ ರಾಮೇಗೌಡರು ಮಾರಬೇಕನ್ನೋ ಅಂತ ಇವರು ಅಲ್ಲ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ಸಮಾಜಕ್ಕೂ ಗೊತ್ತಿದೆ. ನಮ್ಮ ದೃಷ್ಟಿಯಲ್ಲಿ ಹೇಳ್ತೀನಿ, ಯಾರು ಬೇಕಾದ್ರೂ ಪಕ್ಷಕ್ಕೆ ಸೇರ್ಬೋದು. ನಾನು ರಾಮೇಗೌಡರು ನಾನೇ ಆಗಬೇಕು, ನಾನೇ ಇದಾಗಬೇಕು, ನನ್ನಿಂದನೇ ಪಕ್ಷ, ನಾನೇ ಅಂತ ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ನಾನು ಭಾಳ ಫ್ಲೆಕ್ಸಿಬಲ್ ಇದ್ದೀನಿ. ಮಂಜುನಾಥ್ ಗೌಡರು ಬಂದು ಸೇರ್ತಾರ, ಸೇರಲಿ, ಪಕ್ಷಕ್ಕೆ ವೆಲ್ಕಮ್ ಮಾಡ್ತೀನಿ. ಟಿಕೆಟ್ ಕೊಡೋರು ಹೈಕಮಾಂಡು ಬರಲಿ, ಮಂಜುನಾಥ್ ಗೌಡರು ಬರಲಿ, UD ವಿಜಯನು ಬರಲಿ, ಇನ್ನು ಯಾರ್ಯಾರು ಸೇರ್ತಾರೋ ಎಲ್ಲ ಸೇರಲಿ. ನಮ್ಮ ಪಕ್ಷ ದೊಡ್ಡದಾಗಲಿ. ಪಕ್ಷ ದೊಡ್ಡದಾದರೆ ಪಕ್ಷದಲ್ಲಿ ಯಾರೋ ಒಬ್ಬ ನಾಳೆ ML ಆಗ್ತಾರೆ. ML ಆದರೆ ಎಲ್ಲ ಲೀಡ್ರಿಗೆ ಅನುಕೂಲ, ತಾಲೂಕಿಗೆ ಅನುಕೂಲ, ಪಕ್ಷಕ್ಕೆ ಅನುಕೂಲ, ಒಳ್ಳೆ ಕೆಲಸ ಮಾಡಿಸ್ಬೋದು. ನಾವಾಗಲಿ ಇನ್ನೊಬ್ರಾಗಲಿ, ನಾವು ಪಕ್ಷದಲ್ಲಿದ್ದಾಗ ಯಾರೇ ಇದಿರಲಿ, ಪಕ್ಷ ದೊಡ್ಡದಾದರೆ ಎಲ್ರಿಗೂ ಒಳ್ಳೇದು. ನಾವು ಆಮೇಲೆ ಮಂಜುನಾಥ್ ಗೌಡ್ರು ಇನ್ನೊಂದು ಕೆಟ್ಟ ಚಾಡಿ ಇದೆ, ಹೇಳ್ತಾ ಇದ್ದೀನಿ. ಈಗ ಅವರ ಜೊತೆ ಇದ್ದಾಗ ಎಲ್ಲ ಕೆಟ್ಟವರು ಅಲ್ಲ, ಒಳ್ಳೆಯವರು. ಜೊತೆ ಬಿಟ್ಟೋದ ತಕ್ಷಣ ಕೆಟ್ಟವ್ರು ಆಗ್ಬಿಡ್ತಾರಾ? ನಾವು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಂಜೇಗೌಡರು ಜೊತೆಯಲ್ಲಿದ್ರಪ್ಪ, ಇವ್ರನ್ನ ಕರ್ಕೊಂಡ್ಬಂದರು, ನಿಲ್ಲಿಸಿದ್ರು, ಗೆಲ್ಲಿಸಿದ್ರು. ಅವತ್ತು ನಂಜೇಗೌಡರು ಕಳ್ಳರಲ್ಲ. ಇವ್ರನ್ನ ಬಿಟ್ಟೋದ ತಕ್ಷಣ ಕಳ್ಳರಾಗ್ಬಿಟ್ರು. ನೋಡಿ, ಒಂದೇ ಸ್ಟ್ಯಾಂಡ್ ಇರ್ಬೇಕು. ಯಾವುದೇ ಒಬ್ಬ ರಾಜಕಾರಣಿ ತಪ್ಪು ಯಾವಾಗ ಮಾಡಿದ್ರು ನಮ್ಮ ಜೊತೆಯಲ್ಲಿದ್ರು ತಿದ್ದಬೇಕು. ನೋಡಪ್ಪ, ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಬೇಕು. ಇವ್ರನ್ನ ಬಿಟ್ಟೋದ ತಕ್ಷಣ ಅವರು ಕಳ್ಳರು, ಇನ್ನೊಂದು ಎಲ್ಲ ಆಗ್ಬಿಡ್ತಾರೆ. ದಯವಿಟ್ಟು ಅದನ್ನು ಬಿಡಿ. ಇಲ್ಲ, ನಿಮ್ಮ ಜೊತೆಯಲ್ಲಿರೋರು ಒಳ್ಳೆಯವ್ರು ಇರ್ಬೋದು, ಕೆಟ್ಟವ್ರು ಇರ್ಬೋದು, ನಾವು ಹೇಳೋಕ್ಕಾಗಲ್ಲ. ಆ ಕೆಟ್ಟವ್ರು ಇದ್ರೆ ಹೇಳ್ಬೇಕು ಅವ್ರಿಗೆ, ನೀವು ತಿದ್ಕೊಳ್ಳಪ್ಪ ಅಂತೇಳಿ. ಬಿಟ್ಟೋದ ತಕ್ಷಣ ಅವನ್ನೆಲ್ಲ ಆಚೆ ತೆಗೆದು ಪಾಪ ಆತನ ಎಲ್ಲೋ ಇದ್ದನ್ನು ML ಮಾಡಿರ್ತಾರೆ. ಅದರಿಂದ ಏನು ಅವ್ರು ಒಂದು ಸ್ಟ್ಯಾಂಡ್ ಇದೆ, ಅದನ್ನು ಸ್ಟ್ಯಾಂಡ್ ಒಂದ್ಸತಿ ಹೇಳಿದ್ಮೇಲೆ ಒಳ್ಳೇದಂದ್ಮೇಲೆ ಒಳ್ಳೇನೆ. ಈಗ ನಾವು ಒಂದ್ಸತಿ ಹೇಳಿದ್ರಿ ಕೃಷ್ಣ ಶೆಟ್ಟರು ವಿರುದ್ಧವಾಗಿ, ನಾವು ಮತ್ತೆ ಅವ್ರ ಬಗ್ಗೆ ಅದನ್ನು ಸ್ಟೇಟ್ಮೆಂಟ್ ಚೇಂಜ್ ಮಾಡಲೇ ಇಲ್ಲ. ಅವ್ರು ನಮ್ಮ ಪಕ್ಷಕ್ಕೆ ಸೇರಿದ್ರೆ ಅಂತ ನಾನು ಪಕ್ಷನೇ ಬಿಟ್ಬಿಟ್ಟೆ. ಒಂದ್ಸತಿ ಅವ್ರು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಸರಿ ಇದೆ ಅಂತ ಹೇಳ್ತೀನಿ. ನಾನು ಹೇಳೋಕ್ಕಾಗೋದೇ ಇಲ್ಲ. ಅದನ್ನು ಹೇಳ್ಬೇಕಾದ್ರೆ ಭಾಳ ಯೋಚನೆ ಮಾಡಿ ಹೇಳ್ತೀನಿ, ಮತ್ತೆ ಸ್ಟೇಟ್ಮೆಂಟ್ ಚೇಂಜ್ ಮಾಡಲ್ಲ. ಈಗ ನಮ್ಮ ಜೊತೆಲಿದ್ದಾರೆ ಬಲ್ಲಲ್ಲಿ ನ್ಯಾಡ್ಸಮ್ಮಣ್ಣು, ಏನಾರ ತಪ್ಪಿದ್ರೆ ನಾವು ಹೇಳ್ತೀವಿ. ಇಲ್ಲ ಇನ್ನೊಬ್ರು ಇದ್ದಾರೆ, ಹೇಳ್ತೀವಿ, ನೋಡಪ್ಪ ಇದು ಸಮಾಜಕ್ಕೆ ಕೆಟ್ಟದ್ದು ಮಾಡ್ತಾ ಇದ್ದೀರಿ, ಇದು ಮಾಡೋಕ್ಕೆ ಹೋಗಬೇಡಿ. ಪಕ್ಷಕ್ಕೂ ಡ್ಯಾಮೇಜು, ಇನ್ನೊಂದಕ್ಕೂ ಡ್ಯಾಮೇಜು. ನಮ್ಮ ಹತ್ರ ಇರೋವರೆಗೂ ಹೊಗಳೋದು, ಬಿಟ್ಟೋದ ತಕ್ಷಣ
ಬಲ್ಲಾಳ್ ಸ್ವಾಮಿ ಕಳ್ಳರು, ಇನ್ನೊಬ್ರು ಕಳ್ಳರು ಅಂದರೆ ಹೆಂಗೆ ಇದಾಗ್ತದೆ? ಜನ ನೋಡ್ತಾ ಇರ್ತಾರೆ. ಅದರಿಂದ ಅದನ್ನು ಬಿಡಿ ಅಂತೇಳಿ ಮಂಜುನಾಥ ಗೌಡರಲ್ಲಿ ರಿಕ್ವೆಸ್ಟ್ ಪಡ್ತೀನಿ.